ಬಾಗೇಪಲ್ಲಿ ತಾಲೂಕಿನ ತೋళ్ಲಪಲ್ಲಿಯ ಉದ್ಯಮಿ ಗೋಪಾಲರೆಡ್ಡಿ ಎಂಬುವರ ಮನೆಗೆ ನೇಪಾಳಿ ಮೂಲದ ದರೋಡೆಕೋರರು ನುಗ್ಗುತ್ತಿರುವ ದೃಶ್ಯ ಮನೆಯಲ್ಲಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಸಿನಿಮಾ ರೀತಿಯಲ್ಲಿ ಪಿಸ್ತೂಲಿನಿಂದ ಬೆದರಿಸಿ ದರೋಡೆಗೆ ಯತ್ನ ಮಾಡಿರುವ ದೃಶ್ಯಗಳು ಬಾಗೇಪಲ್ಲಿ ಜನತೆಯನ್ನು ಬೆಚ್ಚಿ ಬೀಳಿಸಿದೆ. ಇತ್ತೀಚೆಗೆ ತಾಲೂಕಿನಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿದ್ದು, ಕಳ್ಳತನ, ದರೋಡೆ, ವಂಚನೆಗಳು ತಾಲೂಕು ವ್ಯಾಪ್ತಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗುತ್ತಿರುವ ಬೆನ್ನಲ್ಲೇ ನೇಪಾಳಿ ಮೂಲದ ಖತರ್ನಾಕ್ ಗುಂಪೊಂದು ಉದ್ಯಮಿಯೊಬ್ಬರಿಗೆ ರಿವಾಲ್ವರ್ ತೋರಿಸಿ ಮನೆ ದರೋಡೆಗೆ ಯತ್ನಿಸಿರುವ ಘಟನೆ ಪಾತಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಪೊಲೀಸ್ ಠಾಣೆಯ ವ್ಯಾಪ್ತಿಯ ತೋళ్ಲಪಲ್ಲಿ ಗ್ರಾಮದ ನಿವಾಸಿ ಉದ್ಯಮಿ ಗೋಪಾಲರೆಡ್ಡಿ ಎಂಬುವರ ಮನೆಗೆ ನುಗ್ಗಿರುವ 4 ನೇಪಾಳಿಗರ ತಂಡ ಏಕಾಏಕಿ ರಿವಾಲ್ವರ್ ತೋರಿಸಿ ಬೆದರಿಸಿದ್ದು, ಉದ್ಯಮಿ ಗೋಪಾಲರೆಡ್ಡಿ ಪತ್ನಿ ಕಿರುಚುತ್ತಿದ್ದಂತೆ ದರೋಡೆಕೋರರು ಘಟನಾ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಆರೋಪಿಗಳ ಪತ್ತೆಗಾಗಿ ಪಾತಪಾಳ್ಯ ಪೊಲೀಸರು ಬಲೆ ಬೀಸಿದ್ದಾರೆ. ಉದ್ಯಮಿ ಗೋಪಾಲರೆಡ್ಡಿ ಹಾಗೂ ಪತ್ನಿ ತೋಳಪಲ್ಲಿ ಗ್ರಾಮದಲ್ಲಿರುವ ಸ್ವಂತ ಮನೆಯಲ್ಲಿ ವಾಸವಿದ್ದು, ನೇಪಾಳಕ್ಕೆ ಸೇರಿರುವ ಹರೀಶ್ ಮತ್ತು ಪತ್ನಿ ದಂಪತಿಗಳನ್ನು ಮನೆ ಕೆಲಸಕ್ಕಾಗಿ ನೇಮಿಸಿಕೊಂಡು ಮನೆಯ ಕಾಂಪೌಂಡ್ನಲ್ಲಿರುವ ಮತ್ತೊಂದು ಮನೆಯಲ್ಲಿ ವಾಸವಿರುವಂತೆ ಮನೆ ಮಾಲೀಕ ಉದ್ಯಮಿ ಗೋಪಾಲರೆಡ್ಡಿ ಸೂಚಿಸಿದ್ದಾರೆ. ಮನೆ ಕೆಲಸಕ್ಕೆ ನೇಮಕಗೊಂಡಿರುವ ನೇಪಾಳಿ ದಂಪತಿಗಳು ರಜೆ ಹಾಕಿ ಮತ್ತೊಂದು ಕುಟುಂಬದವರನ್ನು ಕರೆತಂದು ಉದ್ಯಮಿ ಗೋಪಾಲರೆಡ್ಡಿ ಮನೆ ಬಳಿ ಬಿಟ್ಟಿರುತ್ತಾರೆ. ಹೊಸದಾಗಿ ಬಂದಿರುವ ನೇಪಾಳಿಗರು ಇನ್ನಿಬ್ಬರನ್ನು ಕರೆತಂದು ಬುಧವಾರ ತಡರಾತ್ರಿ ಉದ್ಯಮಿ ಗೋಪಾಲರೆಡ್ಡಿಯ ಮನೆಗೆ ನುಗ್ಗಿ ಒಂಟಿಯಾಗಿದ್ದ ಗೋಪಾಲರೆಡ್ಡಿ ಕತ್ತು ಹಿಸುಕಿ ಅವರ ಮುಖಕ್ಕೆ ರಿವಾಲ್ವರ್ ಗುರಿಯಿಟ್ಟು ಹಣ ನೀಡುವಂತೆ ಬೆದರಿಸಿದ್ದಾರೆ. ಪತಿ ಗೋಪಾಲರೆಡ್ಡಿ ಮೇಲೆ ನಡೆದ ಹಲ್ಲೆಯನ್ನು ನೋಡಿ ಗಾಬರಿಗೊಂಡ ಪತ್ನಿ ಕಿರಿಚಿಕೊಂಡ ಕ್ಷಣಾರ್ಧದಲ್ಲೇ ದರೋಡೆಗೆ ಬಂದಿರುವ ತಂಡದ 4 ಕಾಂಪೌಂಡ್ ಗೋಡೆ ಹಾರಿ ಪರಾರಿಯಾಗಿದ್ದಾರೆ. ಮನೆ ಮಾಲೀಕ ಗೋಪಾಲರೆಡ್ಡಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಯಾವುದೇ ರೀತಿಯ ಪ್ರಾಣ ಹಾನಿಯಾಗಿಲ್ಲ. ಇನ್ನು ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಪೊಲೀಸ್ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ನೇಪಾಳಿ ದರೋಡೆಕೋರರ ತಂಡದ ಪತ್ತೆಗಾಗಿ ಪಾತಪಾಳ್ಯ ಠಾಣೆ ಪೊಲೀಸರು ಬಲೆ ಬೀಸಿದ್ದಾರೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.